ಗೈಸ್ ಸ್ಟಾಪ್ ಮುಗಿಸ್ಕೊಂಡೆ. 5 ನಿಮಿಷ ಅಷ್ಟೇ ಗೈಸ್ ಸ್ಟಾಪ್ ಅಂದರೆ ತುಂಬ ಹೊತ್ತು ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಆಗಸ್ಟಾಗಲಿ ಅಂದ್ಬಿಟ್ಟು ಪವರ್ ಬ್ಯಾಂಕ್ನ ಕನೆಕ್ಟ್ ಮಾಡಿದ್ದೀನಿ ಮೊಬೈಲ್ಗೆ. ಸೊ ಇದು ಪಿನ್ನು ಸ್ವಲ್ಪ ನಿಮ್ಗಾಗಲೇ ಹೇಳ್ದಂಗೆ ಲೂಸ್ ಇದೆ. ಏನು ಮಾಡೋಕ್ಕಾಗಲ್ಲ. 5 ನಿಮಿಷ ನಿಲ್ಲಿಸೋ ಬದಲು 30-40 ಮಿನಿಟ್ ನಿಲ್ಲಿಸಿದ್ರೆ ಸುಮ್ಮನೆ ಟೈಮ್ ವೇಸ್ಟು. ಸೊ ನೋಡೋಣ ಆದಷ್ಟು ಆಗಲಿ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಗಾಡಿ ನಿಲ್ಲಿಸ್ಬಿಟ್ಟು ಹತ್ತಿದ್ರೆ ಶಕೆ. ಸೋತಿ ಹೋದಿ ಅಯ್ಯೋ ನಿಜವಾಗ್ಲೂ ಸೋತೋದೆ. 44% ಸಾಂಗ್ ಆಡ್ಕೊಂಡು ತೆಗ್ದೇ ಹಾಕ್ಬಿಟ್ಟಿದೆ. ನೋಡೋಣ ಅದು ಎಷ್ಟೋ ಚಾರ್ಜ್ ಆಗುತ್ತೆ ಆಗಲಿ. ಜಾಸ್ತಿ ಬರೋಲ್ಲ ಪವರ್ ಬ್ಯಾಂಕ್, ಹಳೇದು ಪವರ್ ಬ್ಯಾಂಕು ಜಾಸ್ತಿ ಹೊತ್ತು ಬರೋಲ್ಲ. ಲೂಸ್ ಆಗ್ತೈತೆ ಗೈಸ್, ಆಗ್ತಾಯಿಲ್ಲ. ಲೂಸ್ ಆಗ್ತೈತೆ ಪದೇ ಇನ್ನು 180 ಕಿಲೋಮೀಟರ್ಸು 3 hours 49 minutes ತೋರಿಸ್ತಾ ಇದೆ. ಏನು ಕೇಳ್ತಿರಲ್ಲ ನನ್ನ ಕತೆ. ಆಗು ಗುರು, ನೀನು ಸೈಕ್ ಮಾಡಬೇಡ ನನಗೆ. ನೀನು ಸ್ವಲ್ಪ ಏನು ಮಾಡೋದು ಇದಕ್ಕೆ ಅಂತಲೇ ಗೊತ್ತಾಗ್ತಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಹಿಂಗೇನೆ ಅಂತ. ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಹಿಂಗೆ ಕೈಯನ್ನು ಇದು ಏನೋ ಸರಿ ಮಾಡ್ತಾ ಹೋಗ್ಬೇಕಷ್ಟೆ. 41% ಆಯ್ತು ಅಷ್ಟೇ. ಯಾವಾಗ ಕಾಲೇಜ್ ಕೊಡುತ್ತೋ ಗೊತ್ತಿಲ್ಲ. ಒಂದು 3% ಆಗಿರ್ಬೇಕಲ್ಲ ನಾನು ಇದನ್ನು ಸ್ಟಾಪ್ ಮುಗಿಯೋಷ್ಟೇ. ಪ್ಲೀಸ್ ಆಗ್ತಾಯಿಲ್ಲ ಗಾಯ್ಸ್. ಏನು ಮಾಡೋದು, ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಗಂಟ. ನಿಂದ 45 ಆಗ್ಬಿಡ್ತಲ್ಲ ನೀರು ಪಾಪ. ಒಂದು ಸ್ವಲ್ಪ ಈಗ ಒಂದು 80 ಆಗ್ಬಿಟ್ರೆ ತೆಗಿ ಹಾಕ್ಬಿಡ್ತೀನಿ ನಾನು. ಬೇಡ ಅಂತ. ಮಳೆ ಬರುವ ಸೂಚನೆ ಇಲ್ಲಿಲ್ಲ, ಮುಂದೆ ಇರ್ಬೋದು. ಆಗ್ಬೋದು, ಇಷ್ಟು ಮಾಡಿ ಟ್ರೈ ಮಾಡ್ತೀನಿ. ಇದು ಯಾರು ಬರಿದ ಕಥೆಯು ಎಂಬುದು ನನ್ನ ಕತೆ. ಇದು ಇನ್ನೊಂದು ಅದಾಗ್ತೇನೋ ನಂದು ವೈರ್ಲೆಸ್ ಸಪೋರ್ಟ್ ಆಗಲ್ಲ. ಇದು
ಚಾರ್ಜಿಂಗ್ದು ಯು ಎಸ್ ಬಿ ಸಮೇತ ಬರುತ್ತೆ ಗೊತ್ತಾ ಮೊಬೈಲ್ ಹೋಲ್ಡ್ರು. ಅದನ್ನ ಹಾಕೊಂಡ್ರು ಇದೇ ಪ್ರಾಬ್ಲಮ್ ಅನಿಸುತ್ತೆ ಅಲ್ವಾ? ನನಗೇನೋ ಅದನ್ನ ಹಾಕೊಂಡ್ರು ಇದೇ ಪ್ರಾಬ್ಲಮ್ ಅನಿಸುತ್ತೆ. ಸ್ಲೋ ಗೊತ್ತಾ ಇದು ನೋಡೋಣ ಎಷ್ಟು ದೂರ ಬರುತ್ತೆ. ಅದಾದಮೇಲೆ ಕ್ರೂಸ್ ಮಾಡೋಣ. ಅಲ್ಲಿವರೆಗೂ ಸ್ವಲ್ಪ ಸ್ಲೋಗೆ ಮೂವ್ ಮಾಡೋಣ ಅಂತ. 17 ಕಿಲೋಮೀಟರ್ಸ್, ಇನ್ನು 16 ಕಿಲೋಮೀಟರ್ಸ್. ಹೋಗ್ತಾ ಇದ್ದೀನಿ ನಾನು. ಪರವಾಗಿಲ್ಲ, 60 ಹೋಗೋಣ, ನೋಡೋಣ ಎಷ್ಟು ದೂರ. ಯಾವುದೋ ಕಾಡು ಒಳಗೆ ಬಂದುಬಿಟ್ಟಿದ್ದೀನಿ ಅಂತ ಫೀಲ್ ಬರ್ತೈತೆ ಗುರು ನನಗೆ ಇಲ್ಲಿ. ಇಲ್ಲೆಲ್ಲ ಓವರ್ಟೇಕ್ ಮಾಡೋಂಗೆ ಇಲ್ಲ ಗೈಸ್, ಅಷ್ಟು ದೂರ ಮಾಡೋಂಗೆ ಇರ್ತೀವಿ. ಇಲ್ಲಿ ಮಾಡ್ಬೋದು. ಹೋದೆ ಸಖತ್ತಾಗೈತೆ ಗುರು. ಎಕ್ಸೈಟ್ಮೆಂಟೇ ಒಂಥರ ಸಖತ್ ಅನ್ನಿಸ್ತಾ ಇರೋದು. ಸೋಲೋ ಹೋಗ್ತಾ ಇರೋದು ಎಕ್ಸೈಟ್ಮೆಂಟು ಗೈಸ್. ಸೋಲೋ ಹೋಗೋದ್ರಲ್ಲಿ ಹೌದು, ಚಾಲೆಂಜಸ್ಸು ಫೇಸ್ ಮಾಡಬೇಕು ಅಂತ ಬಂದ್ರೂ ಒಬ್ಬರೇ ಫೇಸ್ ಮಾಡ್ತೀರಾ. ಏನೇ ಫೇಸ್ ಮಾಡಬೇಕು ಅಂದರೂ ಒಬ್ಬೊಬ್ಬರೇ ಇಲ್ಲಿ. ಬಟ್ ಖುಷಿನೂ ಅಷ್ಟೇ ಪಡ್ತೀರಾ ಗೈಸ್. ಆ ಹ್ಯಾಪಿನೆಸ್ಸೂ ಅಷ್ಟೇ ಸಿಗುತ್ತೆ, ಅಷ್ಟೇ ಪಡ್ತೀರಾ, ನೋ ಡೌಟ್ ಆನ್ ಇಟ್. ಸೊ ಸೋಲೋ ರೈಡ್ ಮಾಡೋದು ಸರಿ, ಬಟ್ ಮನೇಲಿ ಭಯ ಪಡ್ತಾರೆ ಗುರು ಒಬ್ಬೊಬ್ಬನೇ ಹೋಗ್ತೀನಿ ಅಂದರೆ. ನಮ್ಮಮ್ಮನೇ ಕೇಳಿದ್ರು, ಒಬ್ಬನೇ ಹೋಗ್ತಿದ್ಯಾ, ಯಾರು ಬರ್ತಾ ಇಲ್ವಾ, ಜೊತೆಗೆ ಹೋಗ್ಬೇಕಾಗಿತ್ತಾನೆ ಅಂತ. ಏನು ಮಾಡೋಣ ಗೈಸ್, ಎಲ್ಲರೂ ಅವ್ರದ್ದೇ ಆದ ಇದಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏರ್ಟೆಲ್ ಸಿಗ್ತಾಯಿಲ್ಲ, ಜಿಯೋ ಸಿಗ್ತೈತೆ. ಅದೇ ಗೈಸ್, ನಾನು ಏನು ಅಂದ್ಕೊಂಡೆ ಗೊತ್ತಾ, ಇದು ಏರ್ಟೆಲ್ಲು ಸಿಗ್ತಾಯಿಲ್ಲ ಅಂದಾಗ ಈಗ ಇದಾಯಿತು ನೋಡಿ. ಏನು ಗೊತ್ತಾ, ಅದು ನೀವು ಟ್ರಿಪ್ಗೆ ಹೋಗ್ಬೇಕಾದ್ರೆ, ನೀವು ಗ್ರೂಪಲ್ಲಾರು ಹೋಗಿ ಸೋಲೋನಾರು ಹೋಗಿ ಟ್ರಿಪ್ಗೆ ಹೋಗ್ಬೇಕಾದ್ರೆ ಕ್ಯಾಶ್ ಮಡಿಕೊಳ್ಳಿ. ಕ್ಯಾಶ್ ಇದ್ದರೆ ಬೆಸ್ಟು, ಸೇಫರ್ ಸೈಡ್ಗೆ. ಏನು ಕ್ಯಾಶ್ ಖರ್ಚಾಗಿಲ್ಲ ಅಂದರೆ ವಾಪಸ್ ರಿಟರ್ನು ಕ್ಯಾಶ್ ಕೊಟ್ಬಿಟ್ಟು ಗೂಗಲ್ ಪೇ ಇದು ಮಾಡ್ಕೊಂಬಿಡೋದು. ಕ್ಯಾಶ್ ನೆಸಸರಿ ಇದೆ ಗುರು, ನಿಮಗೆ ಗೊತ್ತಾಗಲ್ಲ ಅದು. ಒಂದೊಂದು ಸಿಚುವೇಷನಲ್ಲಿ ಫೋನ್ಪೇ ವರ್ಕ್ ಆಗೋಲ್ಲ, ಆಮೇಲೆ ಟವರೇ ಸಿಗೋಲ್ಲ ಒಂದೊಂದು ಇದರಲ್ಲಿ. ನನಗೆ ಗೊತ್ತಿಲ್ಲ ಅಲ್ಲಿ ಗೋಕರ್ಣದಲ್ಲಿ ಸಿಗುತ್ತೋ ಏನಂತ. ಸಿಗುತ್ತೆ ಪ್ರಾಬಬ್ಲಿ, ಅಲ್ಲೇ ಜನಗಳು ವಾಸ ಮಾಡ್ತಾರಲ್ವ. ಸೊ ನಾವು ಮುನ್ನಾರು ಅಲ್ಲಿ ಇಲ್ಲಿ ಹೋದಾಗ ಒಂದು ಕಡೆ ಟವರ್ ಸಿಗ್ತಾ ಇರಲಿಲ್ಲ. ಸೊ ಆವಾಗ ಕ್ಯಾಶ್ ಹಿಡ್ಕೊಂಬಿಟ್ಟು ಹೋಗ್ತಾಯಿದ್ದೋ ನಾವು. ಅಂದರೆ ಒಬ್ಬೊಬ್ಬರೇ ಕ್ಯಾಶ್ ಅಲ್ಲ, ಕ್ಯಾಶ್ ಒಬ್ಬರು ಡ್ರಾ ಮಾಡ್ಕೊತಾಯಿದ್ರು, ಟೀಮಲ್ಲಿ ಒಬ್ಬರು. ಸೊ ಹಂಗಾಗಿ ಹೋಗಿ ಅವರು ನೋಡ್ಕೊತಾಯಿದ್ರು ಅವಾಗ. ಅದಾದಮೇಲೆ ನಾವು ಶೇರ್ ಮಾಡಿಬಿಡ್ತಾಯಿದ್ವಿ. ಸೊ ಅದು ಒಂಥರ ಸರಿ ಗೈಸ್. ಈಗ ಹೆಂಗೆ ಅಂದರೆ, ಫಸ್ಟು ಏನೋ ಎಲ್ಲರೂ ಒಬ್ಬರೇ ಹಾಕೊಳ್ಳೋ ಥರ ಒಂದು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಒಬ್ಬರೇ ಹಾಕೊಳ್ಳೋದು ಎಲ್ಲ. ಅದು ಖಾಲಿ ಆದ್ಮೇಲೆ ಒಬ್ಬರೇ ಹಾಕೊಳ್ಳೋ ಥರ. ಅದಾದಮೇಲೆ ಡಿವೈಡ್ ಮಾಡಿಕೊಂಡು ಕೊಡೋದು ಎಲ್ಲ ಸೇರಿ ಅವರು ಕೊಡೋದು ಅಮೌಂಟ್. ಆ ಥರ ಇತ್ತು. ನೆಕ್ಸ್ಟ್ ಏನಾಯಿತು, ಇಷ್ಟು ಅಮೌಂಟು ಅಂತ ಕೊಟ್ಬಿಡ್ತಾಯಿದ್ದೋ ನಾವು ಅವ್ರಿಗೆ ಮೊದಲೇ. ಅದಾದಮೇಲೆ ಅದ್ರಲ್ಲಿ ಮಿಕ್ಕಿದ್ರೆ ವಾಪಸ್ ರಿಟರ್ನು. ಅದರಲ್ಲಿ ಜಾಸ್ತಿ ಏನು ಬೀಳ್ತಾ ಇರಲಿಲ್ಲ, ಅದಾದಮೇಲೆ ಜಾಸ್ತಿ ಏನು ಬೀಳ್ತಾ ಇರಲಿಲ್ಲ. ಬಿದ್ದಿದ್ರೆ ಅದಾದಮೇಲೆ ಮತ್ತೆ ಡಿವೈಡ್ ಮಾಡ್ಕೊಂಡು ಕೊಟ್ಬಿಡ್ತಾಯಿದ್ವಿ.
ಅದಾದಮೇಲೆ ಮತ್ತೆ ಏನಾಯಿತು, ಏನೋ ಕ್ಯಾಶು ಆವಾಗವಾಗಲೇ ಕೊಟ್ಬಿಡೋ ಥರ. ಈಗ ಆ ಥರ ಆಯಿತು. ನಾವು ಡ್ಯುಯಲ್ ಹೋದಾಗೆಲ್ಲ ಓಕೆ, ಅವಾಗವಾಗಲೇ ಕೊಟ್ಬಿಡೋ ಥರ ಇತ್ತು. ಇನ್ನೊಂದೊಂದ್ಸಲಿ ಸ್ಪ್ಲಿಟ್ ವೈಸ್ ಅಂತ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲಿ ಸ್ಪ್ಲಿಟ್ ಮಾಡಿಬಿಡ್ತಾಯಿದ್ವಿ, ಅಲ್ಲೇ ಅಮೌಂಟ್ ಹಾಕ್ಬಿಟ್ಟು. ಸೊ ಕೊನೆಯಲ್ಲಿ ಸೆಟಲ್ ಮಾಡೋ ಥರ ಆ ಥರ ಎಲ್ಲ ನಡೀತಾಯಿತ್ತು. ಒಂಥರ ಬೆಸ್ಟು ಅಂದ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಹೋಗೋದು ಸಖತ್ತಾಗಿರುತ್ತೆ. ಅಂದರೆ ಕಡಿಮೆ ಬೀಳುತ್ತೆ ಅವಾಗ, ತುಂಬ ಜನ ಹೋದರೆ. ಒಬ್ಬರಿಬ್ಬರು ಹೋದರೆ ಏನು ಅಷ್ಟು ಬೀಳಲ್ಲ ಅಂದ್ಕೊಳ್ಳಿ, ಕಡಿಮೆ. ಹಾಂ ಜಿಯೋನು ಸಿಗ್ತಲ್ಲ ಇಲ್ಲಿ ನೋಡಿ ಕಾಣಿಸ್ತಿದೆಯಾ? ಜಿಯೋ ನೆಟ್ವರ್ಕು ಇಲ್ಲ ಇಲ್ಲಿ. ಇದೇ ರೋಡಾ? ಹೋಗ್ತಾ ಇದ್ದೀನಿ ಸುಮ್ಮನೆ. ರೋಡ್ ಇದೇನಾ ಇಲ್ವಾ ಅಂತಲೂ ಗೊತ್ತಿಲ್ಲ ನನಗೆ.